ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಏನಪ್ಪ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ರದ್ದು ಸಕ್ಸಸ್ ಸ್ಟೋರಿ. ಅವರು ಯಾವ ಥರ ಪ್ರೆಗ್ನೆಂಟ್ ಆದರು ಅನ್ನೋದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂಥರ ಸ್ಯಾಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ನನಗೆ ಒಂದು 6-7 ಮಂತ್ ಬಿಫೋರ್ ಇನ್ಸ್ಟಾದಲ್ಲಿ ಟೆಕ್ಸ್ಟ್ ಮಾಡಿದರು. ತುಂಬ ಅಂದರೆ ತುಂಬ ಡಿಪ್ರೆಸ್ ಆಗಿ, ಲೈಕ್ ಅವ್ರಿಗೆ ಲೇಟ್ ಮ್ಯಾರೇಜ್, 31 ಇಯರ್ ಆಗಿದೆ ಇವಾಗ. ಲೇಟ್ ಮ್ಯಾರೇಜ್ ಅಂತ ಈ ಕಾಲದಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ಎಲ್ರಿಗೂ ಆಲ್ಮೋಸ್ಟ್ 28, 29 ಏಜಲ್ಲಿ, ಇಲ್ಲ 30 ಆ ವಯಸ್ಸಲ್ಲೇ ಮದುವೆ ಆಗೋದು. ಅವರು ನನಗೆ ಟೆಕ್ಸ್ಟ್ ಮಾಡಿದ್ದು ಆ ಥರ ಆಯಿತಾ. ಲೇಟ್ ಮ್ಯಾರೇಜ್ ಆಗಿದೆ ಆ್ಯಂಡ್ 1.5 ಇಯರ್ ಆಯಿತು. ದೆನ್ ಅವರಿಗೆ ಫೈಬ್ರಾಯ್ಡ್ ಇತ್ತು, 2 ಟೈಮ್ಸ್ ಏನೋ ಮಿಸ್ಕ್ಯಾರೇಜ್ ಆಗಿದೆ. ದೆನ್ ಏನಪ್ಪ ಅಂತಂದರೆ, ಅತ್ತೆ ಮನೆಯಲ್ಲಿ ಅವರ ಅತ್ತೆ ಬಂದ್ಬಿಟ್ಟು ತುಂಬ ಅವರು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಮಾತಿನಿಂದಾನೇ ಅವ್ರಿಗೆ ನೋಯಿಸ್ತಾ ಇದ್ರಂತೆ. ಸೊ ಇದೆಲ್ಲ ಅವರು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು, ರಿಪೋರ್ಟ್ಸ್ ಕೂಡ ಶೇರ್ ಮಾಡಿಕೊಂಡ್ರು. ನಾನು ಅವರಿಗೆ ತುಂಬ ಧೈರ್ಯ ತುಂಬಿದೆ, ಬಿಕಾಸ್ ಆ ಸ್ಟೇಜಲ್ಲಿರೋರನ್ನ ನಾವು ಸ್ವಲ್ಪ ನಾವಿದ್ದೀವಿ, ಏನೂ ಆಗಲ್ಲ ಬಿಡಿ, ಆ, ಈ ಥರ ಸುಮಾರು ಜನಕ್ಕಿದೆ, ಪಾಸಿಟಿವ್ ಖಂಡಿತ ಆಗುತ್ತೆ ಅಂತಂದಾಗ ನಿಜವಾಗ್ಲೂ ಅವ್ರಿಗೊಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಮತ್ತು ಇದು ಈ ಥರ ಒಂದು ಪಾಸಿಟಿವಿಟಿ ತುಂಬಿದಾಗ ಅವರಲ್ಲೇ ಏನಾಗುತ್ತೆ ಅಂದರೆ, ಓ ನಾವು ಪ್ರೆಗ್ನೆಂಟ್ ಆಗಬಹುದು ಅಂತ ಒಂದು ಪಾಸಿಟಿವ್ ಥಾಟ್ ಬರುತ್ತೆ. ಅದು ಕೂಡ ಒಂಥರ ಒಳ್ಳೆಯದೇ, ಸ್ಟ್ರೆಸ್ ಫ್ರೀ ಆಗ್ತಾರೆ ಮತ್ತು ಅವ್ರಿಗೆ ಹ್ಯಾಪಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತೇನೆ ಅವರು ನೆಮ್ಮದಿಯಾಗಿರ್ತಾರೆ, ಸ್ಟ್ರೆಸ್ ತಗೊಳ್ಳಲ್ಲ. ಆಟೋಮೆಟಿಕ್ಕಾಗಿ ಅವ್ರ ಬಾಡಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಇದು ಒಂಥರ ಒಂದು ಟ್ರಿಕ್ಸ್ ಅಷ್ಟೇ. ಅವ್ರಿಗೆ ಮೆಸೇಜ್ ನಾನು ಅವರು ಯಾವುದೆಲ್ಲ ಮೆಸೇಜ್ ಮಾಡಿದ್ರು ಆವಾಗ ಅವ್ರಿಗೆಲ್ಲನೂ ರಿಪ್ಲೈ ಕೂಡ ಮಾಡಿದ್ದೆ. ಮತ್ತು ಕೆಲವೊಂದು ಟಿಪ್ಸ್ನ ಅವ್ರಿಗೆ ಶೇರ್ ಮಾಡಿದ್ದೆ. ಆಮೇಲೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ ಒಂದು 7 ಮಂತ್. ಓಕೆ, ಅವ್ರಿಗೆ ಮೆಸೇಜ್ ಮಾಡಿ ಅವ್ರಿಗೆ 7 ಮಂತ್, ಅವರು ಒಂದು 4 ಮಂತ್, ನನ್ಗೆ ಕರೆಕ್ಟಾಗಿ ನೆನಪಿಲ್ಲ, ಸಾರಿ. ಆಮೇಲೆ ಅವ್ರಿಗೆ ನಾನು ಮೆಸೇಜ್ ನೋಡೋಕ್ಕೆ ಆಗಲೇ ಇಲ್ಲ. ಅವರು ಅದನ್ನು ಫಾಲೋ ಮಾಡಿ ಮೇ ಬಿ 2 ಮಂತ್ಸ್ ಏನೋ ಫಾಲೋ ಮಾಡಿದ್ದಾರೆ. ಫಾಲೋ ಮಾಡಿ ಅವ್ರಿಗೆ ರಿಸಲ್ಟ್ ಬಂದಿದೆ. ಅದನ್ನು ನನಗೆ ಶೇರ್ ಮಾಡಿದ್ದಾರೆ, ನನಗೆ ಆಗಲೇ ಅವರು ಶೇರ್ ಮಾಡಿದ್ದಾರೆ. ಬಟ್ ನನ್ನ ಅದು ಓಪನ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ನನ್ನ ವರ್ಕಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಅದನ್ನ ಓಪನ್ ಮಾಡೋಕ್ಕೆ ಹೋಗಿರಲಿಲ್ಲ, ನೋಡೋಕ್ಕಾಗಲಿಲ್ಲ. ನಾನು ಬೇರೆ ಅಕೌಂಟಿಗೆ ಲಾಗಿನ್ ಆಗಿದ್ದೆ, ಅದನ್ನ ನೋಡೋಕ್ಕಾಗಿಲ್ಲ. ಸಡನ್ನಾಗಿ ಒಂದು ಸರಿ ಮೆಸೇಜ್ನ ನಾನು ಓಪನ್ ಮಾಡಿದೆ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಅವರೊಂದು ಲಾಂಗ್ ಮೆಸೇಜ್ ನನಗೆ ಕಳಿಸಿದ್ರು. ಅದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟೆ ನಾನು. ಆ ಮೆಸೇಜ್ ನಾನು ಏನು ಅಂತ ನಿಮಗೆ ನಾನು ತೋರಿಸ್ತೀನಿ. ಮತ್ತು ಅವರು ಏನೇನು ಟಿಪ್ಸ್ನ ಫಾಲೋ ಮಾಡಿದ್ರು. ಈಗ ಅವರು ಕರೆಂಟ್ಲಿ 5 ಮಂತ್ ಪ್ರೆಗ್ನೆಂಟ್ ಇದ್ದಾರೆ ಅವರು. ನಾನು ಅವ್ರ ಹತ್ರ ಮಾತಾಡಿದೆ, ಹ್ಯಾಪಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು, ಒಂದು ಹೆಲ್ತಿಯಾದ ಬೇಬಿನ ಅವರು ಡೆಲಿವರಿ ಮಾಡಬೇಕು ಅಂತ ನಾನು ದೇವರಲ್ಲಿ ಪ್ರೇ ಮಾಡ್ಕೋತೀನಿ. ಏನೇನು ಟಿಪ್ಸ್ ಫಾಲೋ ಮಾಡಿದ್ರು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನಾನು ಅವ್ರಿಗೆ ಏನೇನು ಟಿಪ್ಸ್ನ ಸಜೆಸ್ಟ್ ಮಾಡಿದ್ದೆ ಅವರು ಕೇಳಿದಾಗ ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ತೀನಿ, ಆಯಿತಾ. ಫಸ್ಟ್ ಆಫ್ ಆಲ್ ಅವರು ಇದು ಮೆಸೇಜ್ ಮಾಡಿದಾಗ ಅವ್ರಿಗೆ ಫೈಬ್ರಾಯ್ಡ್ ಇತ್ತು, ರೆಗ್ಯುಲರ್ ಪೀರಿಯಡ್ ಇತ್ತು, 28 ಡೇಸ್ ಒನ್ಸ್ ಅವ್ರಿಗೆ ಪೀರಿಯಡ್ಸ್ ಬರ್ತಿತ್ತು. ನಾನು ಅವ್ರಿಗೆ ಫಾಲೋ ಮಾಡಿದ್ದೇನಪ್ಪ ಅಂತಂದರೆ, ಡೈಲಿ ಒಂದು ಫ್ರೂಟ್, ಖಂಡಿತವಾಗ್ಲೂ ಡೈಲಿ ಒಂದು ಫ್ರೂಟ್ ನೀವು ತಗೊಳ್ಳೇಬೇಕು ಅಂತ ಹೇಳಿದ್ದೆ ಅವರಿಗೆ. ಗಾವಾ, ಪೊಮೊಗ್ರೆನೇಟು, ಇಲ್ಲ ಆರೆಂಜ್, ಇದು 3ರಲ್ಲಿ ಒಂದು ಫ್ರೂಟ್ನ ನೀವು ತಗೋಬೇಕು ಅಂತ ಹೇಳಿದ್ದೆ. ಡೈಲಿ ನೈಟ್ ಸೋಕ್ ಮಾಡಿ ಬಾದಾಮನ್ನ ಮಾರ್ನಿಂಗ್ ಎದ್ದು 5 ಬಾದಾಮನ್ನ ತಿನ್ನಿ ಅಂತ ಹೇಳಿದ್ದೆ. ಕ್ಲೋವ್ ವಾಟರ್, ಓವುಲೇಷನ್ ತನಕ ಕ್ಲೋವ್ ವಾಟರ್ ಖಂಡಿತವಾಗ್ಲೂ ತಗೋಬೇಕು ಅಂತ ಹೇಳಿದೆ. ಅವರು ಅದನ್ನು ಕೂಡ ಕುಡ್ದಿದ್ದಾರೆ ಓವುಲೇಷನ್ ತನಕ. ಮೆಂತ್ಯ ವಾಟರ್ ಡೈಲಿ ತಗೋಬೇಕು, ಎಂಟಿ ಸ್ಟಮಕ್ಕಲ್ಲಿ ಮೆಂತ್ಯ ವಾಟರ್ ತಗೋಬೇಕು. ಕ್ಲೋವ್ ವಾಟರ್ ತಿಂಡಿ ಆದಮೇಲೆ ತಗೋಬೇಕು ಅಂತ ಹೇಳಿದ್ದೆ, ಅದನ್ನು ಕೂಡ ಅವ್ರು ಫಾಲೋ ಮಾಡಿದ್ದಾರೆ.
ಮತ್ತು ಆ್ಯಸ್ ಯೂಶ್ವಲ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಆ್ಯಂಡ್ ಪಲ್ಸಸ್ ತಗೋಬೇಕು ಆ್ಯಂಡ್ ನೀರು ಜಾಸ್ತಿ ಕುಡೀರಿ ಆ್ಯಂಡ್ ವಾಕಿಂಗ್ ಮಾಡಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ. ಎಲ್ಲ ಟಿಪ್ಸ್‌ನೂ ಕೂಡ ನಾನು ಹೇಳಿದೆ ಅವರಿಗೆ. ಅವ್ರು ಅದನ್ನೆಲ್ಲ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಾರೆ ಆಯಿತಾ. ನಾನು ಹೇಳಿದ್ನೆಲ್ಲನೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಾರೆ. ಮತ್ತು ಇನ್ನೊಂದು ಟಿಪ್ಸು ನಾನು ಅವ್ರಿಗೆ ಹೇಳಿಲ್ಲ, ಬಟ್ ಅವ್ರು ನನಗೆ ಹೇಳಿದ್ದು. ಇದು ಆ್ಯಕ್ಚುಲಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇದು ಏನಂತಂದರೆ, ಇನ್ನೇನು ಪೀರಿಯಡ್ಸ್ ಬರೋದಕ್ಕೆ ಇನ್ನೊಂದು 5 ಡೇಸ್ ಇದೆ ಅಂತಂದಾಗ ಅವರು ತಲೆಗೆ ಸ್ನಾನ ಮಾಡಿಲ್ಲ. ಅಂದರೆ ನೆಕ್ಸ್ಟ್ ಪೀರಿಯಡ್ ಡೇಟ್ ಬರೋದಕ್ಕೆ ಇನ್ನೊಂದು 5-6 ದಿನ ಇದೆ ಅಂತಂದಾಗ, ಲೈಕ್ ಆ ಟೈಮಲ್ಲಿ ಅದು ಇಂಪ್ಲಾಂಟೇಷನ್ ಆಗ್ತಿರುತ್ತೆ ಅಲ್ವಾ. ಆ ಟೈಮಲ್ಲಿ ತಲೆ ಸ್ನಾನ ಮಾಡಿದ್ರೆ ಇಂಪ್ಲಾಂಟ್ ಆಗಿರೋ ಬೇಬಿಗೆ ಡಿಸ್ಟರ್ಬ್ ಆಗಿ ಪೀರಿಯಡ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋ ರೀಸನ್ಗೆ ತಲೆ ಸ್ನಾನ ಮಾಡಲ್ಲ ಆ್ಯಕ್ಚುಲಿ. ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ಅದು ಕೂಡ ಅವ್ರಿಗೆ ವರ್ಕ್ ಆಗಿದೆ. ಮತ್ತು ಓವುಲೇಷನ್ ಆದಮೇಲೆ ಅಂದರೆ 15 ಡೇಸ್ ಆ ಡೇಸಲ್ಲಿ, ನಾವು ಓವುಲೇಷನ್ ಡೇಸಲ್ಲಿ ಇಂಟರ್‌ಕೋರ್ಸ್ ಇರಿ ಅಂತ ಹೇಳಿದ್ದು, ಅದನ್ನು ಕೂಡ ಅವ್ರು ಫಾಲೋ ಮಾಡಿದ್ದಾರೆ. ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಅವರು ಪ್ರೆಗ್ನೆಂಟ್ ಕೂಡ ಆಗಿದ್ದಾರೆ. ಇವಾಗ ಅವ್ರಿಗೆ 5 ಮಂತ್ ರನ್ನಿಂಗ್. ಬಟ್ ನನಗೆ ಅವರು 8 ವೀಕ್ಸಲ್ಲೇ ನನಗೆ ಡಾಕ್ಟರ್ ಹತ್ರ ಕನ್ಫರ್ಮ್ ಆದಾಗಲೇ ನನಗೆ ಮೆಸೇಜ್ ಹಾಕಿದ್ದಾರೆ. ನಾನು ನೋಡಿಲ್ಲ, ಸಾರಿ ಸಿಸ್ಟರ್. ಆ್ಯಂಡ್ ಇವಾಗ ನಾನು ಮೆಸೇಜ್ನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪ್ಲೀಸ್ ನನ್ನ ಟಿಪ್ಸ್‌ನ ರೆಗ್ಯುಲರಾಗಿ ಫಾಲೋ ಮಾಡಿ. ಖಂಡಿತವಾಗ್ಲೂ ನೀವು ಕೂಡ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಬಹುದು ಅಂತ ನಾನು ಹೇಳ್ತೀನಿ. ಓಕೆ, ಇವಾಗ ಅವ್ರ ಮೆಸೇಜ್ನ ತೋರಿಸ್ತೀನಿ ನೋಡಿ. ಇದೆ: ಹಾಯ್ ಸಿಸ್, ಐ ವಾಂಟ್ ಟು ಶೇರ್ ಒನ್ ನ್ಯೂಸ್ ವಿತ್ ಯು. ನೌ ಐ ಆಮ್ 8 ವೀಕ್ ಪ್ರೆಗ್ನೆಂಟ್. ಇದನ್ನು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗೆ ಏನಪ್ಪ ಆಸೆ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರೋ, ತುಂಬ ವರ್ಷ ಆಗಿ ತುಂಬ ಎಲ್ಲ ಟ್ರೀಟ್ಮೆಂಟ್ ಕೂಡ ಟ್ರೈ ಮಾಡಿ ಏನೋ ನಿಮಗೆ ಗುಡ್ ನ್ಯೂಸ್ ಬರದೇ ಇರುತ್ತಲ್ವ, ಅವರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ನ್ಯೂಸ್ನ ಶೇರ್ ಮಾಡ್ಕೋಬೇಕು, ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ ಆಯಿತಾ. ಇದನ್ನು ನೋಡಿದಾಗ ಹೆಂಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅವ್ರಿಗೆ ಮೆಸೇಜ್ ನೋಡಿದ ತಕ್ಷಣ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಓಕೆ, ಅವತ್ತು ತುಂಬ ನೋವಲ್ಲಿ ನಿಮಗೆ ಮೆಸೇಜ್ ಮಾಡಿದಾಗ ಸಮಾಧಾನ ಮಾತು ಹೇಳಿದ್ರಿ. ಸೊ ಇವಾಗ ನಿಮ್ಮ ಹತ್ರ ಈ ನ್ಯೂಸ್ನ ಶೇರ್ ಮಾಡ್ಕೋಬೇಕು ಅನಿಸ್ತಿದೆ. ಐ ಹ್ಯಾಡ್ 2 early miscarriage ಆ್ಯಂಡ್ ಐ ಹ್ಯಾವ್ ಫೈಬ್ರಾಯ್ಡ್ ಅಟ್ ದಿ ಫಂಡಸ್ ಮೆಷರಿಂಗ್. ಅದನ್ನೆಲ್ಲ ಅವರ ರಿಪೋರ್ಟ್ನ ಅವರು ಶೇರ್ ಮಾಡಿದ್ದಾರೆ ಆಯಿತಾ. ಅದನ್ನ ನಾನು ಆವಾಗಲೇ ನೋಡಿದ್ದೆ. ಅವ್ರಿಗೆ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಸೊ 3 ಡೇಸ್ಗೆ ಒಂದು ಇಂಜೆಕ್ಷನ್ ಆ್ಯಂಡ್ ವೀಕ್ಲಿ ಇನ್ನೊಂದು ಇಂಜೆಕ್ಷನ್ ಸಜೆಸ್ಟ್ ಮಾಡಿದ್ದಾರೆ. ದೆನ್ ಅವತ್ತು ಆ ದೇವ್ರನ್ನ ನಂಬಿ ಅತ್ತೆನ ಅಪೋಸ್ ಮಾಡಿಕೊಂಡು ಅಮ್ಮನ ಮನೆಗೆ ಬಂದಿದ್ದ ಆ ದೇವರು ಈ ಟೈಮ್ ಆದರೂ ಒಳ್ಳೇದು ಮಾಡಿದ ಸಾಕು. ನಿಮ್ಮಂಥವ್ರು ಬ್ಲೆಸ್ಸಿಂಗ್ ಅಂತೂ ಬೇಕು. ಈ ಮೆಸೇಜ್ ನೋಡಿ ತುಂಬ ಖುಷಿ ಆಯಿತು. ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವ್ರು ಯಾವತ್ತೂ ಹೆಂಗೆ ಅಂದರೆ ಆ ಬೇಬಿ ಹೆಲ್ತಿಯಾಗಿ ಡೆಲಿವರಿ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಖಂಡಿತವಾಗ್ಲೂ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಬೇಗ ಸಿಗುತ್ತೆ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.